26ರಂದು ಸಂಭ್ರಮ ಶನಿವಾರ ಚಟುವಟಿಕೆ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ರೆಡಿ ಮಾಡಿದರೆ ಅವತ್ತು ರಂಜಾನ್ ನಿಮಿತ್ತ ಶಾಲೆಗೆ ಸರ್ಕಾರಿ ರಜೆ ಇರುವುದರಿಂದ ನಾವು ದಿನಾಂಕ 23/3/2026ರಂದು ಪ್ರಾರ್ಥನಾ ಸಮಯದ ಒಳಗೆ ಆ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ. ಅವರು ಮಾಡಿಕೊಂಡು ಬಂದಂತಹ ಒಂದು ಸಂಭ್ರಮ ಶನಿವಾರದ ಚಟುವಟಿಕೆಯ ವಿಷಯವನ್ನು ಮಕ್ಕಳ ಬಾಯಿಂದಲೇ ನೀವೆಲ್ಲ ಕೇಳಬೇಕು. ಏನು ವಿಷಯ ಅದಪ್ಪ ಅಂತಂದ್ರೆ ಲಿಂಗತ್ವ ಸಮಾನತೆಗೆ ಪ್ರೋತ್ಸಾಹ ಅನ್ನುವಂಥ ವಿಷಯವನ್ನು ಕುರಿತು 3 ಹಂತಗಳಲ್ಲಿ ನಾವು ಚಟುವಟಿಕೆಯನ್ನು ಮಾಡಿದ್ದೇವೆ. ಒಂದು ಅರಿವು, ಅನುಭವ ಮತ್ತು ಅವಲೋಕನ. ಆ 3 ಅರಿವು, ಅನುಭವ, ಅವಲೋಕನದಲ್ಲಿ ಏನೆಲ್ಲ ವಿಷಯಗಳಿದೆ ಅನ್ನೋದನ್ನು ನಮ್ಮ ಮಕ್ಕಳು ಮಾತಾಡ್ತಾರೆ, ಅವ್ರ ಬಾಯಿಲಿಂದಲೇ ನೀವು ಕೇಳಬೇಕು ಅನ್ನುವಂಥದ್ದು. ಸಂಭ್ರಮ ಶನಿವಾರ ದಿನಾಂಕ 21/3/2026 ವಿಷಯ ಲಿಂಗತ್ವ ಸಮಾನತೆ, ತರಗತಿ 5ನೇ ತರಗತಿ. ತೋರಿಸಿ ಲಿಂಗತ್ವ ಸಮಾನತೆ ಚಿತ್ರ ಹಚ್ಚಾಳ ನೋಡ್ರಿ. ಒಂದು ಗಂಡು ಹೆಣ್ಣು ಅದ ನೋಡ್ರಿ, ಸಮಾನ್ರಿ, ಇವ್ರು ಯಾರೋ ಹೆಚ್ಚು ಕಡಿಮೆ ಅಲ್ಲ ಅನ್ನೋದನ್ನ ಚಿತ್ರದ ಮೂಲಕ ಏನು ಮಾಡ್ಯಾಳಕಿ ಸ್ಪಷ್ಟಪಡಿಸ್ಯಾಳ. ನೆಕ್ಸ್ಟ್ ನೀ ಹೇಳು. GFS ಬೆಳಗಾವಿ ಸಂಭ್ರಮ ಶನಿವಾರ ಬ್ಯಾಗಲ ಸ್ಟಡಿ ಚಟುವಟಿಕೆ ದಿನಾಂಕ 21/3/2026 ತರಗತಿ 6ನೇ ತರಗತಿ. ವಿಷಯ ಲಿಂಗತ್ವ ಸಮಾನತೆಗೆ ಪ್ರೋತ್ಸಾಹ. ಚಟುವಟಿಕೆ ಅರಿವು. ಲಿಂಗ ಎಂದರೆ ಏನು ಎಂದು ತಿಳಿದಿದೆಯೇ? ಗುಂಪು 3. ಲಿಂಗ ಅಂದರೆ ಏನು ಅನ್ನೋದನ್ನ ಬರದಾನವ. ಹೇಳಪ್ಪ, ಏನು ಬರ್ದಿ ಅದೊಂದು ಹೇಳಿದ್ರು. ಲಿಂಗಗಳು ಎಂದರೆ ಹೆಣ್ಣು, ಗಂಡು ಮತ್ತು ವಸ್ತುಗಳನ್ನು ಸೂಚಿಸುವ ಲಿಂಗಗಳು ಎನ್ನುವರು. ಲಿಂಗಗಳಲ್ಲಿ 3 ಪ್ರಕಾರಗಳಿವೆ. ಅವುಗಳೆಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. 3 ಪ್ರಕಾರದ ಲಿಂಗಗಳದಾವ. ಅದರಲ್ಲಿ ವಿಶೇಷವಾಗಿ ನಾವು 2 ಲಿಂಗಗಳ ಬಗ್ಗೆ ಮಾತಾಡ್ತೇವೆ. ಒಂದು ಸ್ತ್ರೀಲಿಂಗ, ಇನ್ನೊಂದು ಪುಲ್ಲಿಂಗ ಅನ್ನುವಂಥದ್ದು. ನೆಕ್ಸ್ಟ್ ನಿನಗೆ ಬಂದಂಥ ವಿಷಯ. GMPS ಬೆಳಗಾನೂರು ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಕಾರ್ಯಕ್ರಮ 2025-26 ದಿನಾಂಕ 21/3/2026 ತರಗತಿ 7ನೇ ತರಗತಿ. ವಿಷಯ ಲಿಂಗತ್ವ ಸಮಾನತೆಗೆ ಪ್ರೋತ್ಸಾಹ. ಚಟುವಟಿಕೆ ಅನುಭವ. ಈ ಕಥೆಯನ್ನು ಹೇಗೆ ಮುಂದುವರಿಸಬಹುದೇ? ಕತೆ ಲಿಂಗತ್ವ ಸಮಾನತೆ. ಹಂಗಲ್ಲ, ನಿಮ್ಗೆ ಅದು ಕಥೆ ಯಾವುದು ಸುಮ್ಮನೆ ಅದ್ರ ಸಾರಾಂಶ. ಈ ಕಥೆಯ ಸಾರಾಂಶವೇನೆಂದರೆ, ನಿಮ್ಮ 2 ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಗಂಡು ಮಗ ನಮ್ಮನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಭಾವಿಸಿ ಹೆಣ್ಣು ಮಕ್ಕಳನ್ನು ಬೇರೆಯವರ ಮನೆಗೆ ಕಳಿಸುತ್ತಾರೆ. ಅವರನ್ನು ಯಾಕೆ ಸುಮ್ಮನೆ ಓದಿಸೋದು ಬೇಡ, ಅವ್ರು ಓದಿಸಿದ್ರೆ ರೊಕ್ಕ ಖರ್ಚಾತಾವು, ಸುಮ್ಮನೆ ಅವರು ಇನ್ನೊಬ್ರ ಮನೆಗೆ ನಾವೇ ಇದು ದಾರಿ ಮಾಡಿಕೊಟ್ಟಂಗೆ ಆಗುತ್ತಾ, ಅವ್ರ ಮನೆಗೆ ದುಡ್ಡು ಹಾಕ್ಲಕ್ಕೆ ಅವ್ರ ಮನೆಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಯಾರು ತಿಳ್ಕೊಬೇಡ್ರಿ, ಅವರು ನಿಮ್ಮ ಮಕ್ಕಳೇ ಇರ್ತಾರೆ, ಇವರು ನಿಮ್ಮ ಮಕ್ಕಳೇ ಇರ್ತಾರೆ. ಅವರು ನಿಮ್ಮ ಗಂಡು ಮಕ್ಕಳು ಹೊರಗೆ ಹಾಕಿದ್ರೆ ಅವರು ನೋಡ್ಕೋಕೆ ಮುಂದೆ ಬರ್ತಾರೆ, ಅವ್ರನ್ನೂ ಚೆನ್ನಾಗಿ ಓದಿಸ್ತಾರತ್ತೆ. ಇದ್ರ ಸಾರಾಂಶ. ನಿನ್ನ ಬರೀ ಕಥೆ ಹೇಳಿ, ಯಾವುದು ಇದು ಅನುಭವನೇ ಕಥೆ ಯಾವುದಾದ ಸಾರಾಂಶ. ಬಂದು 4 ಸದಸ್ಯರು ಇರುವ ಬಿಹಾರ್ ಕುಟುಂಬ ಕಷ್ಟಪಟ್ಟು ದುಡಿದರೆ ಕೊನೆ ಕಾಲದಲ್ಲಿ ಸುಖವಾಗಿ ಇರಬಹುದು. ಅಂದ್ರೆ ಇದ್ರಾಗ ಒಂದು 4 ಮಂದಿ ಸದಸ್ಯರು ಇರ್ತಾರತ್ತ. ಅದ್ರಾಗ ಒಬ್ಬ ಗಂಡ ಐತಲ್ಲ ಆರೋಗ್ಯದಿಂದ ತಿರ್ಕೊಂಡಿದ್ದ ಪತ್ನಿ ಐತಲ್ಲ ಹೊರಗೆ ಹೋಗಿಂದ ದೇವಸ್ಥಾನದಾಗ ಹೋಗಿ ಕುಂದಿರ್ತಾಳತ್ತ. ದೇವಸ್ಥಾನದಾಗೂ ಜನ ತೊಂದರೆ ಕೊಡ್ತಿರ್ತಾರ. ಅದ್ರಾಗೂ ಪೂಜಾರಿ ಏನು ಮಾಡ್ತಾನೆ, ಇವರು ಬಡ ಕುಟುಂಬ ನೋಡಿ ಕರುಣೆ ತೋರಿಸ್ಕೇಸ್ರೆ ಆಯ್ತು ನೀ ಇಲ್ಲೇ ಅಂತಂದು ಅದ್ರಾಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಕೇಸ್ ಅದು ಬಂದಿದ್ದು ಹಣದಾಗ ಅಲ್ಲೇ ಸರ್ಕಾರಿ ಶಾಲೆ ಇರ್ತದತ್ತ. ಅಲ್ಲಿ 2 ಹುಡುಗರು ಕಲ್ತ್ ಕೇಸ್ರೆ ದೊಡ್ಡ ನೌಕರಿ ತೊಗೊಂಡ್ಕೆ ಅದು IPS ಆದ್ರತ್ತ. ಮುಂದೊಂದು ದಿನ ಇದು ಕಷ್ಟ ಅದು ಬಿಡು, ಸಾಲಿಗೆ ಯಾಕೆ ಕಳಿಸ್ಬೇಕು ಅಂತಂದು ಆಕೆ ಏನಾರ ಮಕ್ಕಳನ್ನು ದುಡಿಯಕ್ಕೆ ಇಟ್ಕೊಂಡಿದ್ಲ ಅಂದ್ರೆ IPS ಆಗ್ತಿದ್ದಿಲ್ಲ, ಮುಂದೊಂದು ದಿನ ನೌಕರಿ ತಗೋತಿದ್ದಿಲ್ಲ. ಅದಕ್ಕೆ ಕಷ್ಟಪಟ್ಟು ದುಡಿದ್ರೆ ನಮ್ಮ ಮುಂದಿನ ಕಾಲದಾಗ ಸುಖವಾಗಿರ್ಬೋದು. ಇಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ, ಹೆಣ್ಮಕ್ಳು ಗಂಡು ಮಕ್ಳು ಅಂತಿಲ್ಲ, ಎಲ್ಲರನ್ನ ಕಳಿಸ್ಬೇಕಂತ. ನೀ ಬರೀ ನಿಂದ ಯಾವ್ದು ಬಂದ ಕಥೆ ಸಾರಾಂಶ? 4 ಹೆಣ್ಣು ಮಕ್ಕಳ ಸಾಧನೆ. ಕಥೆಯ ಸಾರಾಂಶ. ಹೆಣ್ಣು ಒಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮುನ್ನುಡಿಯಂತೆ ಹೆಣ್ಣು ಗಂಡಿಗಿಂತ ಬಲಿಷ್ಠ ಹಾಗೂ ಜಾಣ ಎಂಬುದನ್ನು ಈ 4 ಜನ ಹೆಣ್ಣು ಮಕ್ಕಳು ತೋರಿಸಿ ನಿಜ ಮಾಡಿದ್ದಾರೆ. ಈ ಕಥೆಯೊಳಗ ಒಬ್ಬ 4 ಮಂದಿ ಮೊದಲ ಹೆಣ್ಣು ಹುಟ್ಟಿರ್ತಾರ, 5ನೇ ಮಗು ಗಂಡ ಆಗುತ್ತ. ಅವನಿಗೆ ಎಲ್ರು ಜೀವ ಮಾಡ್ತಿರ್ತಾರೆ, ಅವನಿಗೆ ದೊಡ್ಡ ಶಾಲೆಗೆ ಹಚ್ಚಿ ಅವನೇ ಓದಿಸ್ತಿರ್ತಾರೆ. ಇವ್ರು 4 ಜನನ ಇಲ್ಲೇ ಸರ್ಕಾರಿ ಶಾಲೆಗೆ ಹಚ್ಚಿ ಅವ್ರನ್ನೇನು ಕೇರೆ ಮಾಡಂಗಿಲ್ಲ. ಅವ್ರನ್ನ ಎಷ್ಟೇ ದೊಡ್ಡ ಶಾಲೆ ಹಚ್ಚಿದ್ರು ಅವ್ನಿಗೆ ಎಷ್ಟು ಕಲಿಯೋಕೆ ಮನಸ್ಸಿದ್ದಿಲ್ಲ, ಬರೀ ಹರಟಿ ಹೊಡಿತಿದ್ದ. ಇವ್ 4 ಜನರ ಶ್ರದ್ಧೆಯಿಂದ ಕಲಿತು 4 ಜನ ಒಂದೊಂದು ಹುದ್ದೆಗೆ ಹೋಗ್ತಾರ. ಆಮೇಲೆ ಅವ್ರ ತಂದೆ ತಾಯಿ ಮುಂದೆ ಬಂದು ಹೇಳ್ತಾರ, ನೀವೇನ್ರ ಇನ್ನೂ ಚೆನ್ನಾಗಿ ನೋಡ್ಕೊಂತಿದ್ರೆ ನಮ್ಮನ್ನು ಇನ್ನೂ ದೊಡ್ಡ ಹುದ್ದೆಗೆ ಸೇರ್ತಿದ್ವಿ. ಅವ್ರು ನಮ್ಮ ತಮ್ಮನಾದ್ರ ಜೀವ ಮಾಡಿದ್ರಿ, ನಮ್ಮನ್ನು ಜೀವ ಮಾಡಿಲ್ಲ. ಅದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಕೇಸಿ ನಾವು ದೊಡ್ಡ ಹುದ್ದೆಗೆ ಸೇರಿವಂತ ಅವ್ರು ಹೇಳ್ತಾರ. ಶಿವ ಮತ್ತು ರಾಧಿಕಾ ಅವರಿಗೆ ಸಂತೋಷ್ ಮತ್ತು ಗೀತಾ ಎಂಬ 2 ಮಕ್ಕಳಿದ್ದಾರೆ. ಶಿವನಿಗೆ ಸಾಂಪ್ರದಾಯಿಕ
ಈ ಕಥೆಯ ಸಾರಾಂಶ: ಗಂಡು ಹೆಣ್ಣು ಮಕ್ಕಳನ್ನು ಸಮಾನತೆಯಿಂದ ನೋಡಬೇಕು. ಹೆಣ್ಣು ಮಕ್ಕಳು ಕೂಡ ಸಾಧನೆ ಮಾಡಬಹುದು. ಅವರನ್ನು ನಾವು ಪ್ರೋತ್ಸಾಹ ಕೊಡಬೇಕು. ಇಬ್ಬರಿಗೂ ಸಮಾನತೆಯ ಶಿಕ್ಷಣ ನೀಡಬೇಕು. ಅಪ್ಪ ಅಮ್ಮನ ಕನಸುಗಳಿಗೆ ದಾರಿ ಮಾಡಿಕೊಡಬೇಕು. ನಿಮ್ಮ ಅವಲೋಕನ ಹೇಳು. ನಮಗೆ ಬಂದ ಚಟುವಟಿಕೆ ಈ ಲಿಂಗತ್ವ ಸಮಾನತೆಯಲ್ಲಿ ಅವಲೋಕನ. GMPS ಬಳಗಾನೂರು ಸಂಭ್ರಮ ಶನಿವಾರ ಚಟುವಟಿಕೆ ಬ್ಯಾಗ್ಲೆಸ್ ಡೇ ಕಾರ್ಯಕ್ರಮ 2025-26 ದಿನಾಂಕ 21-3-2026 ತರಗತಿ 8ನೇ ತರಗತಿ ವಿಷಯ ಲಿಂಗತ್ವ ಸಮಾನತೆಗೆ ಪ್ರೋತ್ಸಾಹ. ಚಟುವಟಿಕೆ ಅವಲೋಕನ: ಒಪ್ಪುತ್ತೇನೆ ಅಥವಾ ಒಪ್ಪುವುದಿಲ್ಲ. ಗುಂಪು 1 ಅದು